ಲಕ್ಷಾಂತರ ರೂಪಾಯಿ ಸಾಲ ಇದ್ದರೂ ಕೂಡ ಈ ಒಂದು ಪರಿಹಾರ ಮಾಡಿ ನೋಡಿ, ಒಂದು ತಿಂಗಳಲ್ಲಿ ಎಷ್ಟೇ ಸಾಲ ಇದ್ದರೂ ಮುಕ್ತಿಯನ್ನು ಪಡೆಯುತ್ತೀರಿ. ಆ ಒಂದು ವಿಶೇಷ ತಂತ್ರವನ್ನು ಗುರುಗಳು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದರೆ, ಅದನ್ನು ಹೇಗೆ ಯಾವ ವಿಧಾನವಾಗಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಋಣಬಾಧೆಯ, ಸಾಲದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ವಶೀಕರಣದಂತಹ ಗೌಪ್ಯ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪಂಡಿತರು, ದೈವಜ್ಞರು ಆದಂತಹ ಶ್ರೀ ಶಿವಾನಂದ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುವಂತಹ ಮಹಾಶಕ್ತಿಶಾಲಿಯಾದಂತಹ ದೈವಜ್ಞರು ಇವರು. ಇನ್ನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿರುವವರು ಈ ಒಂದು ಸರಳ ವಿಧಾನವನ್ನು ಮಾಡಿಕೊಂಡರೆ ಸಾಕು, ಒಂದು ತಿಂಗಳೊಳಗಾಗಿ ಎಲ್ಲ ಸಾಲದಿಂದಲೂ ಮುಕ್ತಿಯನ್ನು ಪಡೆಯುತ್ತೀರಿ. ಅದು ಏನು ಮಾಡಬೇಕು ಗುರುಗಳೆಂದರೆ, ಒಂದು ಬಾಳೆ ಎಲೆಯನ್ನು ತೆಗೆದುಕೊಂಡು ಬಂದು 21 ಭಾಗವಾಗಿ ಒಂದೇ ಸಮನೆ ಅಳತೆ ಇರುವ ಹಾಗೆ ಕತ್ತರಿಸಬೇಕು. ಅರಿಶಿಣದ ಕೊಂಬು 3 ಭಾಗ, ಬೇವಿನ ಎಣ್ಣೆ 1 ಬಟ್ಟಲು, ಕೇಸರಿ ಸಿಂಧೂರ 1 ಹಿಡಿಯಷ್ಟು, ಹಳದಿ ಬಣ್ಣದ ನೂಲು 1. ಬೇವಿನ ಎಣ್ಣೆಗೆ ಕೇಸರಿ ಸಿಂಧೂರವನ್ನು ಬೆರೆಸಿದ ನಂತರ 21 ಭಾಗ ಮಾಡಿದ ಬಾಳೆ ಎಲೆಯ ಮೇಲೆ ಜಯರಾಮ ಶ್ರೀರಾಮ ಜಯ ಜಯ ರಾಮ ಅಂತ ಬರೆದುಕೊಳ್ಳಬೇಕು. ಅದು ಎಲ್ಲವನ್ನು ಅರಿಶಿಣದ ನೂಲಿನಿಂದ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಹಾಕಬೇಕು. ಒಂದು ಸಣ್ಣ ಹೂಮಾಲೆಯನ್ನಾಗಿ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಬಂದು ಆಂಜನೇಯ ಸ್ವಾಮಿಯ ಪಾದಕ್ಕೆ ಅರ್ಪಿಸಬೇಕು. 1 ದಿನ ಪೂರ್ತಿ ಅಲ್ಲಿಯೇ ಬಿಡಬೇಕು. ಬೆಳಿಗ್ಗೆ ನಿಮ್ಮ ಮನೆ ಹತ್ತಿರ ಇರತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದನ್ನು ಅಲ್ಲಿ ಅರ್ಪಿಸಿದ ನಂತರ ನೀವು ಸಂಜೆ ಅದನ್ನು ಮತ್ತೆ ಮರಳಿ ತೆಗೆದುಕೊಂಡು ಮನೆಗೆ ತರಬೇಕು. ಅದನ್ನು ಏನು ಮಾಡಬೇಕು ಗುರುಗಳೇ ಅಂತ ಕೇಳಬಹುದು. ಕೆಲವರ ಹೆಸರು ಮತ್ತು ರಾಶಿಯ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಕರೆಕ್ಟಾಗಿ ಗುರುಗಳು ಹೇಳ್ತಾರೆ, ನೀವು ಆ ರೀತಿ ಮಾಡಿ ತುಂಬ ಒಳ್ಳೆಯದಾಗತ್ತೆ. ಅದಕ್ಕಾಗಿ ದೈವಜ್ಞ ಗುರುಗಳು ಆದಂತಹ ಪಂಡಿತರು ಶಿವಾನಂದ ಗುರೂಜಿ ಇವರಿಗೆ ಒಂದು ಫೋನ್ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ.